ಧೀಮಂತ ನಾಯಕರು ಈಗ ಅಂಕನ ಹೊರಬಂದಿರುವ ಫೈನಲ್ ಪಂದ್ಯಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಅಂಬರೀಶ್ ಗೌಡರು ಕೂಡ ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರು ಸಮಾಜ ಸೇವಕರಂತ ಶ್ರೀಯುತರು ಈಗಾಗಲೇ ಮುಖ್ಯ ವೇದಿಕೆಗೆ ಅಲಂಕರಿಸ್ತಾ ಇದ್ದಾರೆ. ಈ ಭಾಗದ ಮತ್ತೊಂದು ಜನಪ್ರಿಯ ಶಾಸಕರಂತ ಶ್ರೀಯುತ ಕ್ರೀಡಾ ಪ್ರೋತ್ಸಾಹಕರಂತ ಶ್ರೀಯುತ ಅಂಬರೀಶ್ ಗೌಡರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಆದರಣೆ ಸ್ವಾಗತನ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಚಂದ್ರಣ್ಣವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಮಾಜಿ ಶಾಸಕರು ಕೂಡ ಅವರು ಕೂಡ ಆತ್ಮೀಯ ಆದರಣೆ ಸ್ವಾಗತನ ಗೌರವಿಸ್ತಾ ಇದ್ದಾರೆ. ಫೈನಲ್ ಪಂದ್ಯಾಟದ 2026 ಸಾಲಿನ ಜಿಎಂ ಗೋಖಲೆ ಲೆಜೆಂಡ್ಸ್ ಈ ಫೈನಲ್ ಪಂದ್ಯಾಟ ಲಯನ್ ವಾರಿಯರ್ಸ್ ವಿರುದ್ಧವಾಗಿ ಗೋಖಲೆ ಬಿ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. 4 ಓವರ್ನ ಪಂದ್ಯಾಟ. ಎನ್ಎಲ್ ಅಂಬರೀಶ್ ಗೌಡರು ಕೂಡ ಆಗಮಿಸಿದರು. ಕೂಡ ಆತ್ಮೀಯ ಆದರಣೆ ಸ್ವಾಗತನ ಗೌರವಿಸ್ತಾ ಈ ಭಾಗದ ಸಮಾಜ ಸೇವಕರು ಧೀಮಂತ ನಾಯಕರು ಬಡವರ ನೆರವು ಮುಖ್ಯ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈಗಾಗಲೇ ಈಗ ಫೈನಲ್ ಪಂದ್ಯಾಟ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇದೆ. 2026 ಜಿಎಂ ಗೋಖಲೆ ಲೆಜೆಂಡ್ಸ್ ಈ ಭಾಗದ ಒಂದು ಜನಪ್ರಿಯ ತಂಡ. ಮತ್ತೆ ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಇನ್ನು ಕೂಡ ಮೊದಲ ಓವರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕಳೆದ ಒಂದು ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು ಜೀವನ್. ಅಂಕಣ ಫಲವಾಗಿ ಮೊದಲ ರಂಬಿಕಾ ಪಿಂಕ್ವಿನ ಈಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತ, ಸುರಕ್ಷಿತ ಗ್ಯಾಪ್ ದಾಖಲಿಸಿದ್ರು. ಮುಂದೂಡಿದ ಪೂರೈಕೆ ಕಾಣ್ತಾ ಇದೆ. ಕಳೆದ ಒಂದು ಪಂದ್ಯಾಟದಿಂದ ಕೂಡ ಪಂದ್ಯಾಟವನ್ನು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಪರಿಸರದ ಮತ್ತೊಬ್ಬರು ಸಮಾಜ ಸೇವಕರಿಂದ ಧೀಮಂತ ನಾಯಕರಂತ ಶ್ರೀಯುತ ಮಂಡ್ಯಣ್ಣನು ಕೂಡ ಈ ಪಂದ್ಯಾಟವನ್ನು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಭಾಗದ ಎಲ್ಲ ಜನಪ್ರಿಯ ಕ್ರೀಡಾ ಪ್ರೋತ್ಸಾಹಕರು ಈಗಾಗಲೇ ಪಂದ್ಯಾಟವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಸುರಕ್ಷಿತ ಕ್ಯಾಪ್ಷನ್ ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ವಿಜಯ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಕೂಡ ದಾಖಲಿಸುವ ಮುಖಾಂತರವಾಗಿ ಒಂದು ದೊಡ್ಡ ಪೂರೈಕೆಯನ್ನು ಕಾಣ್ತಾ ಇದೆ. 2026 ಫೈನಲ್ ಪಂದ್ಯಾಟದ ಈಗಾಗಲೇ ಮುಂದುವರಿಕೆಯನ್ನು ಕಾಣ್ತಾ ಇದೆ. 38 ವರ್ಷದ ಮೇಲ್ಪಟ್ಟ ಆಟಗಾರರಿಗೆ ಮಾತ್ರ ಅವಕಾಶ ಕೂಡ ಲಭಿಸ್ತಾ ಇದೆ. ಈ ರೀತಿಯ ಸಂಸ್ಥೆ ಜಿಎಂ ಲೆಜೆಂಡ್ಸ್ ಗೋಖಲೆ ಈ ಭಾಗದ ಜನಪ್ರಿಯ ಆಟಗಾರರು ಮಂಜುನಾಥ್ ಅವರ ಮಾಲೀಕತ್ವದ ತಂಡ ಈಗಾಗಲೇ ಫೈನಲ್ ಎಂಟ್ರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಭಾಗದೆಲ್ಲ ಜನಪ್ರಿಯ ಕ್ರೀಡಾ ಪ್ರೋತ್ಸಾಹಕರು ಸಮಾಜ ಸೇವಕರು ಎಲ್ಲರೂ ಕೂಡ ಮುಖ್ಯ ವೇದಿಕೆಯಲ್ಲಿ ಅಲಂಕರಿಸಿದ ಹೋರಾಟ ಅಂತಿಮ ಹಂತದಲ್ಲಿ ಮಧು ಭದ್ರ ಬಗಸೆಗೆ ಸೇರಿಕೊಳ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಮುಖಾಂತರವಾಗಿ ಮೊದಲ ಉದುರಿ ಆಘಾತ. ಮೊದಲ ಹೆದರಿ ಆಘಾತ. ಈ ಮುಖಾಂತರವಾಗಿ ನ್ಯೂ ಬ್ಯಾಟರ್ ಎಂಟ್ರಿ. ಅದೇ ರೀತಿ ಈ ಭಾಗದ ಮತ್ತೊಬ್ಬರು ಕ್ರೀಡಾ ಪ್ರೋತ್ಸಾಹಕರು ಸಮಾಜ ಸೇವಕರಂತ ಶ್ರೀಯುತರು ಮಾಜಿ ಶಾಸಕರು ಕೂಡ ಜಿ ಚಂದ್ರಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪಂದ್ಯಾಟವನ್ನು ಕೂಡ ವೀಕ್ಷಣೆ ನೀಡಿದ್ದಾರೆ. ಉತ್ತಮ ರೀತಿಯ ಹೊರೆತ, ಸುಲಭದ ಕ್ಷೇತ್ರಕ್ಷಣೆ ಕೂಡ ದಾಖಲಿಸಿದ್ರು. ಮೊದಲ ಓವರ್ ಮುಕ್ತಾಯ. ಈ ಮುಖಾಂತರವಾಗಿ ಓಟಗಳಿಗೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗ್ತಾ ಇದೆ. ಮತ್ತೆ ಮಂಜು 2ನೇ ಓವರ್ನ ಮೊದಲ ಚೆಂಡಿಗಾಗಿ
ಬಲವಾದ ಕ್ಯಾಚ್ ಮುಖಾಂತರವಾಗಿ ಮಗ್ನ ವಯಸ್ಸಿಗೆ ಸೇರ್ಕೊಳ್ತಾ ಇದೆ. ಮತ್ತೊಂದು ಹೊದರಿ ಆಘಾತ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದು ಲಿಂಕ್ ಓಪನ್ ಮಾಡಿ ಬೇಗ ಕಳಿಸಿದ್ದೀನಿ ನಿನ್ನ ಒಟ್ಟಾರೆ ಮೊತ್ತ 2ಕ್ಕೆ ಆರಂಭಿಕ ಹೋದರಿ ಆಘಾತ. ಒಟ್ಟಾರೆ ಮೊತ್ತ 2-2. ಮತ್ತೆ ಮಂಜು ಈ ಭಾಗದ ಜನಪ್ರಿಯ ಆಟಗಾರ ಕೂಡ ಗೋಕುಲ ಲೂಸ್ ಪರವಾಗಿ ಸರಿಸುಮಾರು 10, 12, 13 ವರ್ಷಗಳ ಸುದೀರ್ಘ ಕಾಲದಲ್ಲಿ ಆಡಿಕೊಂಡು ಬಂದಂತಹ ಆಟಗಾರ ಕೂಡ ಈಗ ಅಂಕಣ ಹೊರಭಾಗದಲ್ಲಿ ಮೊದಲ ವಿಕೆಟ್ ಕೂಡ ಕಬಳಿಸಿದ್ರು. ಈ ಮುಖಾಂತರವಾಗಿ ಮತ್ತೆ 2ನೇ ಬಾರಿ ಬಾಲ ಉತ್ತಮ ರೀತಿಯ ಎಸೆತ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. OMG ಡಾಟ್ ಬಾಲ್ಗಳ ಸೇರ್ಪಡೆ. ಮೊದಲ 2 ಚೆಂಡು ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಮತ್ತೆ 3ನೇ ಬಾರಿ ಬಹಳ ಉತ್ತಮ ರೀತಿಯ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ. ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇಲ್ಲ. ಓ ಮೈ ಗಾಡ್, ವಾಟ್ ಎ ಡಿಲಿವರಿ ಫ್ರಮ್ ಮಂಜು. ಈ ಭಾಗದ ಎಲ್ಲ ಜನಪ್ರಿಯ ಆಟಗಾರರು ಕೂಡ ಕಳೆದ ಒಂದು ಪಂದ್ಯಾಟ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಡುವಂತಹ ಸಾಮರ್ಥ್ಯದ ಆಟಗಾರ ಮಧು, ಒಂದೆಡೆ ಮಂಜು. ಈ ರೀತಿಯ ಆಟಗಾರ ಬೋತ್ರ ಬಗಸಿ ಆಟಗಾರ ಈಗಾಗಲೇ ಅಂಕಣ ಹೊರಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಅನುಭವದ ಬದಲಾವಣೆಗೆ ಹೆಸರ ಈ ಭಾಗದ ಜನಪ್ರಿಯ ಆಟಗಾರ ಕೂಡ ಮಂಜುನಾಥ್ ರವರ ಮುಂದಾಳಸ ಮಾಲಕದ ಟೂರ್ನಮೆಂಟ್ ಈಗಾಗಲೇ ಅದ್ದೂರಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಿವರ್ಸ್ ದಾಖಲಿಸಿದ್ರು. ಓ ಮೈ ಗಾಡ್, 4 ಹಂತದ ಸೇರ್ಪಡೆ. ಈಗ ಒಟ್ಟಾರೆ ಮೊತ್ತ 6ಕ್ಕೆ ಕ್ರಮಿಸ್ತಾ ಇದೆ. ಗಮನಿಸ್ತಾ ಇದೆ. ಅಂತಿಮ ಚೆಂಡು ಈ ಓವರ್ನಲ್ಲಿ ಕೇವಲ 4 ಓಟುಗಳು ಮಾತ್ರ ಅವಕಾಶ ಲಭಿಸ್ತಾ ಇದೆ. ಬಹಳ ಉತ್ತಮ ರೀತಿಯ ಎಸೆತ. ಓ ಮೈ ಗಾಡ್, ವಾಟ್ ಎ ಡಿಲಿವರಿ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಮೊದಲ 12 ಚೆಂಡು ಮುಕ್ತಾಯ. ಒಟ್ಟಾರೆ ಮೊತ್ತ 6ಕ್ಕೆ ಕ್ರಮಿಸ್ತಾ ಇದೆ. 6 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಸರ್ ದಯವಿಟ್ಟು ಗ್ರೌಂಡಿನಲ್ಲಿ ವಾಕ್ ಮಾಡಬೇಡಿ, ಇದೊಂದು ಮ್ಯಾಚ್ ಮಾತ್ರ. ಆಮೇಲೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಫೈನಲ್ ಪಂದ್ಯಾಟ ಈಗಾಗಲೇ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿನ್ನೆಯಿಂದ ಆರಂಭವನ್ನು ಕಾಣಿದ ಗೋಖರೆ GM ಲೆಜೆಂಡ್ಸ್ ಇವರ ಮುಂದಾಳುತ್ವದ ಒಂದು ಟೂರ್ನಮೆಂಟ್ ಈಗ ಅದ್ದೂರಿಯಾಗಿ ಫೈನಲ್ ಪಂದ್ಯಾಟವನ್ನು ಮುಂದುವರಿಕೆಯನ್ನು ಕಾಣ್ತಾ ಇದೆ. 38 ವರ್ಷದ ಮೇಲ್ಪಟ್ಟ ಆಟಗಾರರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲಿ ಒಂದೊಂದು ತಂಡಗಳು ಟೂರ್ನಮೆಂಟ್ ಇಂದ ಹೊರ ನಡೆಯುವ ಎಲ್ಲ ಸರ್ವಸಿದ್ಧತೆಗಳನ್ನು ಇಟ್ಕೊಂಡಿದ್ರು. ಅಂತಿಮ ಹಂತದಲ್ಲಿ ಪ್ರತಿಯೊಂದು ಭಾಗದ ಎಲ್ಲ ಜನಪ್ರಿಯ ತಂಡಗಳು ಒಂದೊಂದು ತಂಡಗಳು ಕೂಡ ಅಂಕಣ ಹೊರಭಾಗದಿಂದ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಅಂತಿಮ ಹಂತದಲ್ಲಿ 2 ತಂಡಗಳು ಮಾತ್ರ ಫೈನಲ್ ಎಂಟ್ರಿಯನ್ ಆಗಿದ್ರು. ಒಂದೆಡೆ ಪ್ರಕಾಶ ಆ ಲೂರು ದೂದ್ನಳ್ಳಿಯ ಪರಿಸರದ ಮತ್ತೊಬ್ಬ ಜೋನ್ಮುಖ ಆಟಗಾರ. ಬಹುಶಃ ಅವರ ವಯಸ್ಸು 40 ವರ್ಷಗಳ ಮೇಲ್ಪಟ್ಟು ಆಗ್ತಾ ಇದೆ. ಆ ಭಾಗದ ಒಬ್ಬ ಜನಪ್ರಿಯ ಆಟಗಾರ ಕೂಡ ಆಲೂರು ದೂದ್ನ ಕಳೆದ ಒಂದು ಆಳುತ್ತಿ MCC ಆ ಕ್ರೀಡಾಂಗಣದಲ್ಲಿ ಕೂಡ ದ್ವಿತೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಆಲೂರು ದೂದ್ನಳ್ಳಿ 50,000 ಮತ್ತು ಆಕರ್ಷಕ ಮಟ್ಟದ ಟ್ರೋಫಿಯನ್ನು ಕೂಡ ಪಡ್ಕೊಂಡಿದ್ರು. ಈ ಭಾಗದೆಲ್ಲ ಜನಪ್ರಿಯ ತಂಡಗಳಿದೆ. ಒಂದೆಡೆ ಎಸ್ ಕ್ರಿಕೆಟರ್ಸ್ ಈ ಭಾಗದ ಒಂದು ಜನಪ್ರಿಯ ತಂಡ. ಆನೆಗಟ್ಟ ಈ ಭಾಗದ ಒಂದು ಜನಪ್ರಿಯ ತಂಡ. ಎಲ್ಲ ಕೂಡ ಈ ಭಾಗದ 7ರಿಂದ 8 ತಂಡಗಳು ಕೂಡ ಬಹಳಷ್ಟು ಹೆಸರನ್ನು ಮಾಡ್ತಾ ಇದೆ. ಅದರಲ್ಲಿ ಒಂದು ಗೋಖರೆ ಲೆಜೆಂಡ್ಸ್ ಅದ್ದೂರಿ ಸೃಷ್ಟಿಯೇ ವೇದಿಕೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮೊತ್ತ 7ಕ್ಕೆ ಕ್ರಮಿಸ್ತಾ ಇದೆ. 7 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಪ್ರಕಾಶ ಮತ್ತೆ 2ನೇ ಬಾರಿ. ಓ ಮೈ ಗಾಡ್, ವಾಟ್ ಎ ಡಿಲಿವರಿ. ನಾಟ್ ರೀಚಬಲ್. ಡಾಟ್ ಬಾಲ್ಗಳ ಸೇರ್ಪಡೆ. ನಾವು ಮೊದಲೇ ತಿಳಿಸಿದ್ದೇವೆ 40 ವರ್ಷದ ಮೇಲ್ಪಟ್ಟ ಆಟಗಾರ ಕೂಡ ಇನ್ನು ಕೂಡ ಅತ್ಯುತ್ತಮ ಆಟವನ್ನು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಪ್ರಕಾಶ 3ನೇ ಬಾರಿ. ಬ್ಯೂಟಿಫುಲ್ ಡೆಲಿವರಿ, ಸುರಕ್ಷಿತ ಕ್ಯಾಚ್ ಶಾಟ್ ಮಾಡುವ ಪ್ರಯತ್ನ. OMG ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಮುಖಾಂತರವಾಗಿ ಮತ್ತೊಂದು ಹೆದರಿ ಆಘಾತ.
7-3 ಪ್ರಮುಖ ಆಟಗಾರರು ಬ್ಯಾಟ್ ಪ್ಯಾನಲ್ ಈಗಾಗಲೇ ಪಂದ್ಯಾಟವನ್ನು ವೀಕ್ಷಣೆಯಲ್ಲಿದ್ದಾರೆ. ಎಸ್ ನದರ್ ನ್ಯೂ ಬ್ಯಾಟರ್ ಎಂಟ್ರಿ ಗೋಪಾಲ್ ಇವಾಗ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಡುವಂತಹ ಆಟಗಾರ ಕೂಡ ಚೇಮಾಚರಣೆಯ ಪರಿಸರದ ಆಟಗಾರ ಕೂಡ ಬಹಳಷ್ಟು ಹೆಸರನ್ನು ಮಾಡ್ತಾ ಇದ್ದಾನೆ. ಈ ಭಾಗದ ಜನಪ್ರಿಯ ಆಟಗಾರರು 7ಕ್ಕೆ ಪ್ರಮುಖ 3 ಹೆದರಿ ಆಘಾತ ಗೋಪಾಲ್ ಮತ್ತೆ ಶೈಕಣ ಪಡ್ಕೊಳ್ತಾ ಇದ್ದಾನೆ. ಪರಿಸರದ ಅತ್ಯುತ್ತಮ ಆಟಗಾರ ಕೂಡ ನಮ್ಮೊಂದಿಗೆ ಮುಖ್ಯ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಪ್ರದೀಪ್ ರವರ ಒಂದು ಮಾಲೀಕರ ತಂಡ ಈಗ ಪುನೀತ್ ನಮ್ಮೊಂದಿಗೆ ಮುಖ್ಯ ವೇದಿಕೆಯಲ್ಲಿ ಕೂಡ ಕಾಣ್ತಾ ಇದ್ದಾರೆ. ಪಂದ್ಯಾಟವನ್ನು ಕೂಡ ವೀಕ್ಷಣೆಯಲ್ಲಿದ್ದಾರೆ. ಬಹಳ ಉತ್ತಮ ರೀತಿಯ ಹೊಡೆತ OMG ಮತ್ತೆ ಕ್ಷೇತ್ರಕ್ಷಣ ವೈಫಲ್ಯ ಒಂದೊಡ್ಡ ಪೂರೈಕೆಯನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ ಒಟ್ಟಾರೆ ಮೊತ್ತ 8ಕ್ಕೆ ಕ್ರಮಿಸ್ತಾ ಇದೆ. 8ಕ್ಕೆ 3 ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡು 3ನೇ ಓವರ್ನ ಮುಕ್ತಾಯಕ್ಕಾಗಿ ನಾವು ಮೊದಲೇ ತಿಳಿಸಿದ್ದೇವೆ. ಪ್ರಕಾಶ ಅನುಭವದ ಬದ್ದಾಳಿಕೆ ಅಸ್ತ್ರ ಆ ಲೂರು ತೂರಿನಲ್ಲಿಯ ಪರಿಸರದ ಉದಯೋನ್ಮುಖ ಆಟಗಾರರು ಕೂಡ 5ನೇ ಬಾರಿ ಮತ್ತೆ ಪ್ರಕಾಶ OMG ಸುರಕ್ಷಿತ ಕ್ಯಾಪ್ ಶಾಟ್ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಆ ರೋಟದ ಸೇರ್ಪಡೆ 14ಕ್ಕೆ ಕ್ರಮಿಸ್ತಾ ಇದೆ. ಲಾಸ್ಟ್ ಬಾಲ್ಟಿಗೂ 3ನೇ ಓವರ್ನ ಮುಕ್ತಾಯಕ್ಕಾಗಿ ಬಹುಶಃ 25-30-35 ಘನತೆ ಗೌರವವನ್ನು ದಾಖಲಿಸುವ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವ ಎಲ್ಲ ಸರ್ವ ಸಿದ್ಧತೆಗಳನ್ನು ಇಟ್ಟುಕೊಂಡಿದ್ದಾರೆ. ಲಯನ್ ವಾರಿಯರ್ಸ್ ಅನ್ನೇಶ್ಪುರ ಬೆಳಗಿನಿಂದಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಕಸಿಯಿದ್ರು. ಅಂತಿಮ ಹಂತದಲ್ಲಿ ಇನ್ನೂ ಕೂಡ ಪಂದ್ಯಾಟವನ್ನು ಜೀವಂತವಾಗಿ ಉಳಿಸಿಕೊಳ್ತಾ ಇದ್ದಾರೆ. ಮತ್ತೆ ಪ್ರಕಾಶ ಅಂತಿಮ ಚೆಂಡಿಗಾಗಿ ಬ್ಯೂಟಿಫುಲ್ ಡೆಲಿವರಿ ಸುರಕ್ಷಿತ ಗ್ಯಾಪ್ ಶಾಟ್ OMG ಮತ್ತೆ 6 ಆ ರೋಟದ ಸೇರ್ಪಡೆ ಬಹುಶಃ ಒಂದು ಓವರ್ ಪಂದ್ಯಾಟದ ಚಿತ್ರಣ ಆಲ್ಮೋಸ್ಟ್ ಬದಲಾಗ್ತಾ ಇದೆ. ಮೊದಲ ಸೆಷನ್ನ ಅಂತಿಮ 6 ಚೆಂಡುಗಳು ಬರಬೇಕಾಗಿದೆ. ಒಟ್ಟಾರೆ ಮೊತ್ತ 20ಕ್ಕೆ ಕ್ರಮಿಸ್ತಾ ಇದೆ. ಮೊದಲ ಹಂತದಲ್ಲಿ ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ರು. ಆ ನಂತರ ಮಧ್ಯ ಕಮಾಂಡಲ್ಲಿ ಬಂದಂತಹ ಆಟಗಾರ ಗೋಪಾಲ್ ಜೀವಾನ್ 13 ಓಟಗಳನ್ನು ದಾಖಲಿಸಿದ್ರು. ಈ ಮುಖಾಂತರವಾಗಿ ಒಟ್ಟಾರೆ ಮೊತ್ತ 20ಕ್ಕೆ ಕ್ರಮಿಸ್ತಾ ಇದೆ. 20ಕ್ಕೆ 3 ಅಂತಿಮ 5 ಚೆಂಡುಗಳು ಬರಬೇಕಾಗಿದೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಮತ್ತೆ ವಿಜಯ್ ಬಹಳ ಉತ್ತಮ ರೀತಿಯ ಎಸೆತ ಸುರಕ್ಷಿತ ಗ್ಯಾಪ್ ಅನ್ನು ದಾಖಲಿಸಿದ್ರು. ವೈಡಿ ಸ್ಲಾಂಗರ್ ಒಂದೊಡ್ಡ ಪೂರೈಕೆಯನ್ನು ಕಾಣ್ತಾ ಇದೆ. ಬೇಯಿಸುವಂತ ಪ್ರಯತ್ನ ಮಾಡಿದ್ದು ಸುರಕ್ಷಿತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಒಂದು ದೊಡ್ಡ ಪೂರೈಕೆಯನ್ನು ಕಾಣ್ತಾ ಇದೆ. ಒಟ್ಟಾರೆ ಮೊತ್ತ 21ಕ್ಕೆ ಕ್ರಮಿಸ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ 3 ಚೆಂಡುಗಳು ಬರಬೇಕಾಗಿದೆ. ಮತ್ತೆ ವಿಜಯ್ ಈ ಭಾಗದ ಒಬ್ಬ ಜನಪ್ರಿಯ ಆಟಗಾರ ಕೂಡ ಗೋಖಲೆ ಲೆಜೆಂಡ್ಸ್ ಪರವಾಗಿ ಬಹಳಷ್ಟು ಪಂದ್ಯಾಟದ ಚಿತ್ರಣ ಬದಲಾಯಿಸಿದ ಆಟಗಾರ ಕೂಡ 4ನೇ ಬಾರಿ ಮತ್ತೆ ವಿಜಯ್ ಬ್ಯೂಟಿಫುಲ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ OMG ಅಂತಿಮ ಹಂತದ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡೆ ಈ ಮುಖಾಂತರವಾಗಿ ಒಟ್ಟಾರೆ ಮೊತ್ತ 25ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ 2 ಚೆಂಡು ಇಟ್ಸ್ ವೆರಿ ಇಂಪಾರ್ಟೆಂಟ್. ಮೊದಲ ಸೆಷನ್ ಅಂತಿಮ 2 ಚೆಂಡುಗಳು ಯಾವತ್ತೂ ಇಂಪಾರ್ಟೆಂಟ್ ಆಗುತ್ತೆ. ಆ 2 ಚೆಂಡು ಫೈನಲ್ ಪಂದ್ಯಾಟದ ಚಿತ್ರಣ ಬದಲಾಗುತ್ತೆ. ಆ 2 ಚೆಂಡು ಡಾಟ್ ಬಾಲ್ ಆದ್ರೆ ಸ್ವಲ್ಪ ಮಟ್ಟಿಗೆ ಮಂಜು ರಿಲೀಫ್ ಆಗ್ತಾನೆ. ಅಂತಿಮ 2 ಚೆಂಡು 25ಕ್ಕೆ 3 ಲಾಸ್ಟ್ ಶೂಟಿಗೂ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಬ್ಯೂಟಿಫುಲ್ ಡೆಲಿವರಿ OMG ಮತ್ತೆ 6 ಆರಾಟದ ಸೇರ್ಪಡೆ.
ಎಸ್ ಟಿವಿ ಅಂಪಾಯ ಡಿಸಿಷನ್ ಕೊಡ್ತಾರೆ. ಈ ಮುಖಾಂತರವಾಗಿ ಆ ರೂಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ಒಂದು ಡಿಸಿಷನ್ ಬರಬೇಕಾಗಿದೆ. ಹಲೋ ಅಣ್ಣ ಇಪ್ಪತ್ತ 5ಕ್ಕೆ ಕ್ರಮಿಸ್ತಾ ಇದೆ. ಡಿಸಿಷನ್ ಈಗ ಹೊರಗೆ ಬರಬೇಕಾಗಿದೆ. ದಯವಿಟ್ಟು ಬನ್ನಿ, ತೀರ್ಮಾನ ಕೊಡ್ತಾರೆ. ಅಲ್ಲಿ ಬೇರೆ ಯಾವ ಆಟಗಾರರು ಹೋಗಬೇಡಿ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸೆಸ್ರಿನ ನಿನ್ನೆ ಆರಂಭವನ್ನು ಕಾಣಿತು. ಈಗ ಫೈನಲ್ ಪಂದ್ಯಾಟ, ಡಿಸಿಷನ್ ಹೊರಗೆ ಬರಬೇಕಾಗಿದೆ. ಅಂಪೈರ್ ತೀರ್ಮಾನ ಎಸ್ ಎನ್ ಫೇಟ್ ಇಲ್ಲವರೆ ಆ ಓಟದ ಸೇರ್ಪಡೆ. ಇಮಿಡಿಯೇಟ್ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ, ಪಂದ್ಯಾಟವನ್ನು ಮುಂದುವರಿಸಿ. ಒಟ್ಟಾರೆ ಮೊತ್ತ 31ಕ್ಕೆ ಕ್ರಮಿಸ್ತಾ ಇದೆ. ಎಲೆಯೂರು ಗ್ರಾಮ ಪಂಚಾಯತ್ ಮತ್ತೊಬ್ಬರು ಉದ್ಯೋನ್ಮುಖ ಕ್ರೀಡಾ ಪ್ರೋತ್ಸಾಹಕರು, ಸಮಾಜ ಸೇವಕರಂತ ಶ್ರೀಯುತರು ಸಣ್ಣೇಗೌಡರು ಕೂಡ ಆಗಮಿಸ್ತಾರೆ ಇನ್ನು ಕೆಲವು ನಿಮಿಷಗಳಲ್ಲಿ. ಬಹಳ ಸುತ್ತಮಳಿತ ಹೊಡೆತ, ಅಂತಿಮ ಹಂತದಲ್ಲಿ ಬಹಳ ಸುತ್ತಮಳಿತ ಕ್ಷೇತ್ರ ಕೂಡ ದಾಖಲಿಸಿದ್ರು. ಈ ಮುಖಾಂತರವಾಗಿ ಒಟ್ಟಾರೆ ಮೊತ್ತ ಮೊದಲ ಸೆಷನ್ ಮುಕ್ತಾಯ 32 ಓಟಗಳನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 24 ಚೆಂಡು 33 ಓಟಗಳು ಬರಬೇಕಾಗಿದೆ. ಪ್ರಾಮುಖ್ಯದ ಪಂದ್ಯಾಕೂಟ, ಫೈನಲ್ ಪಂದ್ಯಾಟ ಈಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ 33 ಓಟಗಳು ಬರಬೇಕಾಗಿದೆ. 24 ಸೆತ 33 ಓಟಗಳು ಬರಬೇಕಾಗಿದೆ. ಈ ಭಾಗದ ಒಂದು ಎಲ್ಲ ಜನಪ್ರಿಯ ಆಟಗಾರರು ಎಲ್ಲ ಜೊತೆಗೂಡಿಗಾಗಿ ಒಂದು ಪಂದ್ಯಾಟವನ್ನು ಈಗಾಗಲೇ ವೀಕ್ಷಣೆ ಕೂಡ ಇದ್ದಾರೆ. ಕಾಮೆಂಟೇಟರ್ ಜಗ್ಗು ಬನ್ನಿ ಇಲ್ಲಿ. ಮೊದಲ ಸೆಷನ್ ಮುಕ್ತಾಯ, ಒಟ್ಟಾರೆ ಮೊತ್ತ 32, ಜಯಕ್ಕಾಗಿ 33 ಓಟಗಳು ಬರಬೇಕಾಗಿದೆ. ಈಗಾಗಲೇ 38 ವರ್ಷದ ಮೇಲ್ಪಟ್ಟ ಆಟಗಾರರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ರು. ಒಂದೆಡೆ ಮಧು, ಒಂದೆಡೆ ಬಜರಂಗಿ, ಒಂದೆಡೆ ಪ್ರಕಾಶ ಮಂಜ, ಈ ರೀತಿಯ ಆಟಗಾರ ಭದ್ರ ಭಗಸಿ ಆಟಗಾರ ಈಗಾಗಲೇ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಭಾಗದ ಎಲ್ಲ ಜನಪ್ರಿಯ ಆಟಗಾರ ಈಗಾಗಲೇ ಫೈನಲ್ ಪಂದ್ಯಾಟವನ್ನು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯ ವೇದಿಕೆಯಲ್ಲಿ ಕೂಡ ಅಲಂಕರಿಸಿದ್ದಾರೆ. ಈ ಭಾಗದ ಎಲ್ಲ ಜನಪ್ರಿಯ ಕ್ರೀಡಾ ಪ್ರೋತ್ಸಾಹಕರು, ಸಮಾಜ ಸೇವಕರು, ಶ್ರೀಯುತರು ಎಲ್ಲರೂ ಕೂಡ ಮುಖ್ಯ ವೇದಿಕೆಯನ್ನು ಕೂಡ ಅಲಂಕರಿಸಿದ್ದಾರೆ. ಮತ್ತೊಬ್ಬರು ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರು, ಸಮಾಜ ಸೇವಕರು ಅಂತ ಶ್ರೀಯುತ ಸರ್, ಎರಡೂ ತಂಡದ ಆಟಗಾರರು ಪಿಚ್ಚಿನ ಮಧ್ಯಭಾಗದಲ್ಲಿ ಸಾಲಾಗಿ ನಿಲ್ಲಬೇಕು ಸರ್. ಇಮಿಡಿಯೇಟ್ ಫೀಲ್ಡ್ನ 2 ನಿಮಿಷಗಳಲ್ಲಿ ದಯವಿಟ್ಟು ಎರಡೂ ತಂಡದ ಆಟಗಾರರು ಪಿಚ್ಚಿನ ಮಧ್ಯಭಾಗದಲ್ಲಿ ಸಾಲಾಗಿ ನಿಂತ್ಕೊಳ್ಳಿ, ಇಮಿಡಿಯೇಟ್ ನಿಂತ್ಕೊಳ್ಳಿ. ಈಗೆಲ್ಲ ನಮ್ಮ ಮುಖ್ಯ ವೇದಿಕೆಗೆ ಅಲಂಕರಿಸಿದಂತ ಗಣ್ಯರು ಹಲೋ 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 ಹಲೋ
ಬಹಳ ಉತ್ತಮ ರೀತಿಯ ಹೊಡೆತ, ಸುರಕ್ಷಿತ ಕ್ಯಾಪ್ಷನ್ ದಾಖಲಿಸಿದ ಒಂದೊಂದು ಪೂರೈಕೆಯನ್ನು ಕಾಣ್ತಾ ಇದೆ. ಬ್ಯೂಟಿಫುಲ್ ಡೆಲಿವರಿ, ಮತ್ತೆ ವಾಪಸ್ ಆತಿ OMG. ಮತ್ತೊಂದು ಹೊದರಿ ಆಘಾತ ಮುಖಾಂತರವಾಗಿ ಜಯಕ್ಕಾಗಿ ಇನ್ನು ಕೂಡ 10 ಎಸೆತ 15 ಓಟುಗಳು ಬರಬೇಕಾಗಿದೆ. ಫೈನಲ್ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗ್ತಾ ಇದೆ. ಒಟ್ಟಾರೆ ಮೊತ್ತ 18ಕ್ಕೆ ಕ್ರಮಿಸ್ತಾ ಇದೆ. 18ಕ್ಕೆ ಜಯಕ್ಕಾಗಿ 10 ಎಸೆತ 15 ಓಟುಗಳು ಬರಬೇಕಾಗಿದೆ. 9 ಎಸೆತ 15 ಓಟುಗಳು ಬರಬೇಕಾಗಿದೆ. ಶ್ರಮ ಇರಲಿ. ಫೈನಲ್ ಪಂದ್ಯಾಟದ ಅಂತಿಮ ಹಂತದಲ್ಲಿ ಗೋಪಾಲ್ ಈ ಭಾಗದ ಮತ್ತೊಬ್ಬ ಜನಪ್ರಿಯ ಆಟಗಾರ ಕೂಡ ಈಗ ಜಯಕ್ಕಾಗಿ 9 ಎಸೆತ 15 ಓಟುಗಳು ಬರಬೇಕಾಗಿದೆ. ಬ್ಯೂಟಿಫುಲ್ ಡೆಲಿವರಿ, ಮಧ್ಯಮಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಅಂತಿಮ 6 ಸೆಂಟು. ಆರು ಎಸೆತ 14 ಓಟುಗಳು ಬರಬೇಕಾಗಿದೆ. ಫೈನಲ್ ಪಂದ್ಯಾಟ ಈಗ ಒಟ್ಟಾರೆ ಮೊತ್ತ 19ಕ್ಕೆ ಕ್ರಮಿಸ್ತಾ ಇದೆ. 19ಕ್ಕೆ ಈಗ 6 ಎಸೆತ ಇನ್ನು ಕೂಡ 14 ಓಟುಗಳು ಬರಬೇಕಾಗಿದೆ. ಯಾವ ಸಮಯದಲ್ಲಿ ಕೂಡ ಪಂದ್ಯಾಟದ ಚಿತ್ರಣ ಬದಲಾಗುತ್ತೆ. ಇನ್ನು ಕೂಡ ಅಂಕಣ ಹೊರಬಾಗಿಲು ಮಂಜು ಜೀವಂತವಾಗಿ ಇನ್ನು ಕೂಡ ಅಂಕಣ ಹೊರಬಾಗಿಲು ಪಂದ್ಯಾಟವನ್ನು ಉಳಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಅಂತಿಮ 6 ಚೆಂಡು 14 ಓಟುಗಳು ಬರಬೇಕಾಗಿದೆ. 2026 GM ಲೆಜೆಂಡ್ಸ್ ಗೋಖಲೆ ಇವರ ಮುಂದಾಳತ್ವದ ಒಂದು ಫೈನಲ್ ಪಂದ್ಯಾಟ. ಮಂಜುನಾಥ್ ಅವರ ಮಾಲೀಕತ್ವದ ಟೂರ್ನಮೆಂಟ್ ಈಗಾಗಲೇ ಅಂತಿಮ ಹಂತದಲ್ಲಿ ಯಶಸ್ಸಿನಲ್ಲಿದ್ದಾರೆ. ಅದ್ದೂರಿ ವೇದಿಕೆ ನಿನ್ನೆ ಆರಂಭ. ಈಗ ಅಂತಿಮ 6 ಚೆಂಡು 14 ಓಟುಗಳ ಅವಶ್ಯಕತೆ. ಓ ಮೈ ಗಾಡ್, ವಾಟ್ ಎ ಮ್ಯಾಚ್! ಈ ಆಟದ ಮಧ್ಯದಲ್ಲಿ ಬಹಳಷ್ಟು ಪಂದ್ಯಾಟಗಳು ಅದ್ದೂರಿಯಾಗಿ ಮುಂದುವರಿಕೆಯನ್ನು ಕಾಣಿತು. ಅಂತಿಮ ಹಂತದಲ್ಲಿ ಕೂಡ ವೈಫಲ್ಯರ್ ಆದ್ರೂ ಕೂಡ ಇನ್ನು ಕೂಡ ಜೀವಂತವಾಗಿ ಉಳಿಸಿಕೊಳ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಹೊಡೆತ, ಸುರಕ್ಷಿತ ಕ್ಯಾಪ್ಷನ್ ಅನ್ನು ದಾಖಲಿಸಿದ್ರು. ಒಂದೊಂದು ಪೂರೈಕೆಯನ್ನು ಕಾಣ್ತಾ ಇದೆ. 5 ಎಸೆತ 13 ಓಟುಗಳು ಬರಬೇಕಾಗಿದೆ. ಈ ಭಾಗದ ಜನಪ್ರಿಯ ತಂಡಗಳು 7 ತಂಡಗಳು ಅಂತಿಮ ಫೈನಲ್ ಪಂದ್ಯಾಟದಲ್ಲಿ ಹೋರಾಟವನ್ನು ಕಸಿಯುವ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 5 ಎಸೆತ 13 ಓಟುಗಳು ಬರಬೇಕಾಗಿದೆ. OMG, it's an white ball. ಆಪ್ಷನ್ ಇಂದ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಇಟ್ಸ್ ಅನ್ ವೈಟ್ ಬಾಲ್. ಜಯಕ್ಕಾಗಿ 5 ಎಸೆತ 12 ಓಟುಗಳು ಬರಬೇಕಾಗಿದೆ. ಇನ್ನು ಕೂಡ ಮಂಜು ಈ ಭಾಗದ ಜನಪ್ರಿಯ ಆಟಗಾರ ಕೂಡ 5ಕ್ಕೆ 12. OMG, what a shot! ಅಂತಿಮ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು ಗೋಪಾಲ. It's now very big trouble for GM Legends ಗೋಖಲೆ. ಮತ್ತೊಬ್ಬ ಆಟಗಾರ ಈಗ ಎಂಟ್ರಿ ಆಗ್ತಾ ಇದ್ದಾರೆ, ಬಜರಂಗಿ. ಈ ಭಾಗದ ಮತ್ತೊಬ್ಬ ಜನಪ್ರಿಯ ಆಟಗಾರ ಕೂಡ
ಅಂತಿಮ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು. ಈಗ ಜಯಕ್ಕಾಗಿ 4 ಎಸೆತ 12 ಓಟುಗಳು ಬರಬೇಕಾಗಿದೆ. 4-12 ಅದ್ಯಾವ ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಕಾದಿರಿಸಲಾಗ್ತಾ ಇದೆ. ಯಾವ ಸಮಯದಲ್ಲಿ ಕೂಡ ಕ್ರಿಕೆಟ್ ಅದೃಷ್ಟ ನತದೃಷ್ಟದ ಆಟ. 4-12 ಯಾವ ಸಮಯದಲ್ಲಿ ಕೂಡ ಪಂದ್ಯಾಟದ ಚಿತ್ರಣ ಬದಲಾಗುತ್ತೆ. ಈ ಭಾಗದ ಎಲ್ಲ ಜನಪ್ರಿಯ ಆಟಗಾರರು ಈಗಾಗಲೇ ಪಂದ್ಯಾಟನ ವೀಕ್ಷಣೆ ಇದ್ದಾರೆ. ಸರ್ ಸ್ವಲ್ಪ ಬೌಂಡ್ರಿನಿಂದ ಹಿಂದೆ ಇರಿ ಸರ್, ಪ್ರೇಕ್ಷಕರು ಸರ್ ಪ್ಲೀಸ್. ಹಲೋ ಓ ಎಂಜಿ ಆ ರೇಟದ ಸೇರ್ಪಡೆ. ಈಗ ಬಸರಂಗಿ ಪಂದ್ಯಾಟದ ಚಿತ್ರಣ ಬದಲಾಯಿಸಿದ ಆಟಗಾರ ಕೂಡ 6 ಓಟಗಳ ಅವಶ್ಯಕತೆ. 3 ಗೆಲ್ಲೋರು ಯಾರು? ಆ ಪರಿಸ್ಥಿತಿ ಅನುಪಸ್ಥಿತಿ ತಗ್ಗಾಗ ಆಡುವಂತ ಆಟಗಾರ ಇಲ್ಲಿ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾನೆ. 3 ಎಸೆತ 6 ಓಟಗಳು ಬರಬೇಕಾಗಿದೆ. 3 ಎಸೆತ 6 ಓಟಗಳು ಬರಬೇಕಾಗಿದೆ. ಫೈನಲ್ ಪಂದ್ಯಾಟ, ಪ್ರಶಸ್ತಿಯ ಪಂದ್ಯಾಕೂಟ. GM ಗೋಖಲೆ ಲೆಜೆಂಡ್ಸ್ ಮಂಜುನಾಥ್ ರವರ ಮಾಲೀಕತ್ವದ ಒಂದು ತಂಡ ಈಗ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸರ್ ಸೀಮಾರೇಖೆಯಿಂದ ಹೊರಭಾಗದಲ್ಲಿ ಇರಬೇಕು ಸರ್ ಆಟಗಾರರೇ, ಪ್ರೇಕ್ಷಕರು. 3 ಎಸೆತ 6 ಓಟಗಳು ಬರಬೇಕಾಗಿದೆ. OMG ಬೇಸಿನ ಹೊರದಿಗೆ ಪ್ರಯತ್ನ, 1 ದೊಡ್ಡದ ಪೂರೈಕೆನ ಕಾಣ್ತಾ ಇದೆ. ಈಗ ಜಯಕ್ಕಾಗಿ 2 ಎಸೆತ 5 ಓಟಗಳು ಬರಬೇಕಾಗಿದೆ. 2-5 ಫಲಿತಾಂಶದ ಪಂದ್ಯಾಕೂಟ. ಈ ಭಾಗದ ಒಂದು ಜನಪ್ರಿಯ ತಂಡ ಈಗ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನಮ್ಮೆಲ್ಲ ಮುಖ್ಯ ವೇದಿಕೆಯನ್ನು ಅಲಂಕರಿಸಿದಂತ ಗಣ್ಯರು ಈ ಟೂರ್ನಮೆಂಟ್ ಎಲ್ಲ ಮುಖ್ಯ ರೂವಾರಿಗಳಾಗ್ತಾರೆ. 2 ಎಸೆತ 5 ಓಟಗಳು ಬರಬೇಕಾಗಿದೆ. 2-5 ಯಾವತ್ಕೊಂಡು ಬೀಸುವಂತ ಪ್ರಯತ್ನ, ಸುರಕ್ಷಿತ ಕ್ಯಾಪ್ಷನ್ ದಾಖಲಿಸಿದ ಪೂರೈಕೆ. 1 ಎಸೆತ 4 ಓಟಗಳು ಬರಬೇಕಾಗಿದೆ. ಈ ಮುಖಾಂತರವಾಗಿ ಬಜರಂಗಿ ಕಳೆದ ಒಂದು ಟೂರ್ನಮೆಂಟ್ ಅಲ್ಲಿ ಕೂಡ ಅಂತಿಮ ಹಂತದಲ್ಲಿ 12 ಚೆಂಡು 23 ಓಟಗಳು ಬರಬೇಕಾಗಿತ್ತು. ಆ ಒಂದು ಪಂದ್ಯಾಟದ ದಿಕ್ಕನ್ನು ಬದಲಾಯಿಸಿ ಆಟಗಾರ ಈಗ ಗೋಖಲೆ ಲೆಜೆಂಡ್ಸ್ ಪರವಾಗಿ ಆಡ್ತಾ ಇದ್ದಾರೆ. 1-4 ಈ ಭಾಗದ ಒಬ್ಬ ಜನಪ್ರಿಯ ಆಟಗಾರರು ಕೂಡ ಅಂಕನ ಹೊರಭಾಗದಲ್ಲಿ ಪಂದ್ಯಾಟ ಈಗಾಗಲೇ ಮುಂದುವರಿಕೆಯನ್ನು ಕಾಣ್ತಾ ಇದೆ. 1 ಎಸೆತ 4 ಓಟದ ಅವಶ್ಯಕತೆ. ಓ ಮೈ ಗಾಡ್, ವಾಟ್ ಎ ಡಿಲಿವರಿ, ಅನ್ಬಿಲೀವಬಲ್. ಫೈನಲ್ ಪಂದ್ಯಾಟ ಈಗ ಮೊದಲ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಲಯನ್ ವಾರಿಯರ್ಸ್ ಅಂಚಪುರ 30,000 ಮತ್ತು ಆಕರ್ಷಕ ಮಟ್ಟದ ಟ್ರೋಫಿನ ಪಡ್ಕೊಳ್ತಾ ಇದ್ದಾರೆ. ದ್ವಿತೀಯ ಸ್ಥಾನಿ GM ಗೋಖಲೆ ಲೆಜೆಂಡ್ಸ್ 20,000 ಮತ್ತು ಆಕರ್ಷಕ ಮಟ್ಟದ ಟ್ರೋಫಿನ ಪಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಬೇಗ ಮುಖ್ಯ ವೇದಿಕೆ ಹತ್ರ ಬರಬೇಕು ಆಟಗಾರರು. ನಮ್ಮೆಲ್ಲರ ಅವರ ಸಮಯವನ್ನು ಬಿಡಿ ಮಾಡಿಕೊಂಡು ಬಂದಂತ ನಮ್ಮ ನಾಯಕರು ಮುಖ್ಯ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. NL ಅಮರೇಶ್ ಗೌಡರು ಅವರನ್ನು ಮುಂದಾಳ ಸಭೆಯಲ್ಲಿ ಕೂಡ ಒಂದು ಟೂರ್ನಮೆಂಟ್ ಇಲ್ಲಿ ಕಿಶೋರನ ಬಳಗ ಒಂದು ಟೂರ್ನಮೆಂಟ್ ಅನ್ನು ಉತ್ತರಿಸಿದ್ರು. ಈಗ ಮತ್ತೆ ಮಂಜಣ್ಣನ ಬಳಗ ಈಗ ಪಂದ್ಯಾಟವನ್ನ ಮುಕ್ತಾಯನ ಕೂಡ ಕಾಣ್ತಾ ಇದೆ.